ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಈ ವಿಡಿಯೋದಲ್ಲಿ ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತಹ ಅವಕಾಡೋ ಚಿಕನ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅವಕಾಡೋ, ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತ ಏನು ಕರಿತೀವಿ, ಅದರ ಜೊತೆಗೆ ಚಿಕನನ್ನು ಮಿಕ್ಸ್ ಮಾಡಿ ಮಾಡುವಂತಹ ಸ್ಯಾಂಡ್ವಿಚ್ ಇದು. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಸ್ಯಾಂಡ್ವಿಚ್ಚು ಸಖತ್ತಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲು ಬೇಕಾಗಿರೋದು ಬೋನ್ಲೆಸ್ ಚಿಕನ್ನು. ತೈ ಪಾರ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಿಕನ್ನ ತೊಗೊಂಡು ಅದನ್ನು ಬೋನ್ಲೆಸ್ ಆಗಿದ್ರು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸ್ನ ಮೊದಲು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಆದಮೇಲೆ ಇದನ್ನು ಇನ್ನೊಂದ್ಸಲ ತೊಳೆದ್ಬಿಟ್ಟು ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಹಾಗೆ ಉಪ್ಪು ಮತ್ತು ಖಾರದ ಪುಡಿ, ಹಾಗೆ ಪೆಪ್ಪರ್ ಪೌಡ್ರನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬೋದು. ಮತ್ತು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಖಾರದ ಪುಡಿ, ಇದನ್ನು ಸಹ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ರೆ ನೀವು ಖಾರದ ಪುಡಿನ ನೋಡಿ ಹಾಕೋಬಹುದು. ಇಲ್ಲಿ 1-2 ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು 30 to 45 ಮಿನಿಟ್ಸ್ವರೆಗೂ ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು 2 ಅವಕಾಡೋನ ತಗೊಂಡಿದ್ದೀನಿ. ಈ 2 ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಂತ ನಾವೇನು ಕರಿತೀವಿ, ಇದು ತುಂಬಾನೇ ಚೆನ್ನಾಗಿ ಹಣ್ಣಾಗಿದೆ. ಚೆನ್ನಾಗಿ ಗಳ್ತಿರುವಂಥ ಹಣ್ಣನ್ನು ತಗೊಂಡಷ್ಟು ಸ್ಯಾಂಡ್ವಿಚ್ ಟೇಸ್ಟಿಯಾಗಿ ಬರುತ್ತೆ. ನೋಡಬಹುದು ನೀವು ಒಳಗಡೆ ಎಷ್ಟು ಒಳ್ಳೆ ಕಲರ್ ಇದೆ ಅಂತ ಹೇಳಿ. ಈ 2 ಹಣ್ಣು ತುಂಬ ಚೆನ್ನಾಗಿ ಗಳ್ತಿತ್ತು. ಇದರ ಪಲ್ಪನ್ನು ನಾನೀಗ ತೆಗಿಬೇಕು. ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೋಬೇಕು. ಇದನ್ನು ನೀವು ಚೆನ್ನಾಗಿ ಗಳ್ತಿದ್ರೆ ಸಿಪ್ಪೆನ ಮೇಲ್ಗಡೆಯಿಂದ ತೆಗೆದ್ರೂ ಸಹ ಮಾಡ್ಬೋದು. ನಾನಿಲ್ಲಿ ಸ್ಕೂಪಿಂಗ್ ಮಾಡಿ ಒಂದು ಸ್ಪೂನಿಂದ ಈ ರೀತಿ ತೆಗೆದುಬಿಟ್ಟು ಎಲ್ಲ ಪಲ್ಪನ್ನು ತೆಗೆದು ಒಂದು ಬೌಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಣ್ಣಿನ ಪಲ್ಪನ್ನು ತೆಗೆಯುವಾಗಲೇ ಸ್ವಲ್ಪ ಹಣ್ಣನ್ನು ಟೇಸ್ಟ್ ಮಾಡಿ ನೋಡೋದು ಒಳ್ಳೆಯದು. ಯಾಕಂದರೆ ಕೆಲವೊಂದ್ಸಲ ಹಣ್ಣು ನೋಡೋದಕ್ಕೆ ಚೆನ್ನಾಗಿದ್ರು ಟೇಸ್ಟಲ್ಲಿ ಒಮ್ಮೊಮ್ಮೆ ಕಹಿ ಇರುವಂತಹ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದ್ಸಲ ನೀವು ಟೇಸ್ಟ್ ನೋಡಿದ್ರೆ ಹಣ್ಣು ಹೇಗಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಕಹಿ ಏನಾದರೂ ಇದ್ದರೆ ಮತ್ತೆ ಬೇರೆ ಹಣ್ಣಿಂದ ನಾವು ರೀಪ್ಲೇಸ್ ಸಹ ಮಾಡ್ಕೋಬೋದು. ಈಗ ಒಂದು ಹ್ಯಾಂಡ್ ಬ್ಲೆಂಡರಿಂದ ಈ ಅವಕಾಡೋನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಲೆಟ್ಯೂಸ್ನ ನಾನೀಗ ತೊಳೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಲೆಟ್ಯೂಸ್, ಹಾಗೆ ಇದು ಉಪ್ಪು, ಇದು ಬೆಳ್ಳುಳ್ಳಿ, ಒಂದು 5ರಿಂದ 6 ಹೆಸರು ಬೆಳ್ಳುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ. ಇದು ಬ್ಲೆಂಡ್ ಮಾಡಿರುವಂತಹ ಅವಕಾಡೋ, ಹಾಗೆಯೇ ಹಸಿಮೆಣಸನ್ನು ಕಟ್ ಮಾಡಿದ್ದೀನಿ. ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದು ಶಿಪೋತ್ಲೆ ಮಾಯೋ, ಇದನ್ನು ಸಹ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಇದಷ್ಟು ನಮಗೆ ಸ್ಯಾಂಡ್ವಿಚ್ಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು. ಇಲ್ಲಿ ಚಿಕನ್ ಸಹ ಫ್ರೈ ಆಗ್ತಾ ಇದೆ, ನೋಡಬಹುದು. ಈಗ ಗೋಕೊಮೋಲ್ ಪ್ರಿಪೇರ್ ಮಾಡೋಣ. ಗೋಕೊಮೋಲ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಬ್ಲೆಂಡ್ ಮಾಡಿರುವಂತಹ ಅವಕಾಡೋಗೆ ಒಂದು 5ರಿಂದ 6 ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಗೆ ಒಂದು ಅರ್ಧ ಹೋಳಿಗೆಯಷ್ಟು ನಿಂಬೆಹಣ್ಣನ್ನು ಸಹ ಹಿಂಡ್ಕೊತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವಂತಹದ್ದು. ಹಾಗೆ 2ರಿಂದ 3 ಹಸಿಮೆಣಸು, ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಮೂತ್ ಆಗೋ ಥರ ಬ್ಲೆಂಡ್ ಮಾಡಬೇಕು. ಒಂದು 2 ನಿಮಿಷ ಬ್ಲೆಂಡ್ ಮಾಡಿದ್ರೆ ಇದು ಸ್ಮೂತ್ ಆಗುತ್ತೆ. ಈಗ ಬೆಂದಿರುವಂಥ ಚಿಕನನ್ನು ನಾನು ಹೀಗೆ ಒಂದು ಚಮಚ ಸಹಾಯದಿಂದ ಮತ್ತೆ ಪೌಡರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಲೆಟ್ಯೂಸ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಇದು ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಒಂದು 2 ಈರುಳ್ಳಿ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಬೇಯಿಸಿರೋಂತಹ ಚಿಕನನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮಗೆ ಸ್ಯಾಂಡ್ವಿಚ್ಗೆ ಬೇಕಾಗಿರುವಂತಹ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಅವಕಾಡೋ ಚಿಕನ್ ಸ್ಯಾಂಡ್ವಿಚ್ಗೆ ಬೇಕಾಗಿರುವಂತಹ ಸ್ಪ್ರೆಡ್ನ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಕೊನೆಯಲ್ಲಿ ನಾನು ಇದಕ್ಕೆ ಶಿಪೋತ್ಲೆ ಮಾಯೋ ಸ್ಪ್ರೆಡನ್ನು ಹಾಕೋತಾ ಇದ್ದೀನಿ. ಇದನ್ನು ಸಹ 1-2ರಿಂದ 3 ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದನ್ನು ಹಾಕೋದ್ರಿಂದ ಸ್ಯಾಂಡ್ವಿಚ್ನ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಈ ರೀತಿ ನಾನು ಬ್ರೌನ್ ಬ್ರೆಡನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾಗಿರುವಂಥ ಬ್ರೆಡನ್ನು ತೊಗೋಬೋದು. ಬ್ರೌನ್ ಬ್ರೆಡ್ನ ತೊಗೊಂಡು ಈ 4 ಎಡ್ಜಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಎಡ್ಜಸ್ ತುಂಬ ಸಾಫ್ಟ್ ಆಗಿತ್ತು ಅಂದ್ರೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾನು ತೊಗೊಂಡಿರೋ ಬ್ರೆಡ್ಡಲ್ಲಿ ಎಡ್ಜಸ್ಸು ತುಂಬಾ ಸಾಫ್ಟ್ ಆಗಿತ್ತು. ಆದರೂ ನಾನು ವಿಡಿಯೋ ಪರ್ಪಸ್ಗೆ ಅಂತ ಹೇಳಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಆದಮೇಲೆ ಈ ರೀತಿ ಒಂದು ದೋಸೆ ತವನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಅಥವಾ ಬೆಣ್ಣೆನ ಸವರಿ ನಂತರ ಈ ರೀತಿ 2 ಭಾಗದಲ್ಲೂ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲೂ ಸಹ ಸ್ಯಾಂಡ್ವಿಚ್ನ ಮಾಡಬಹುದು. ಆದರೆ ನನಗೇನು ಅನಿಸುತ್ತೆ ಅಂತಂದರೆ ಇಲ್ಲಿ ಅವಕಾಡೋನ ನಾವು ಮೇನ್ ಇಂಗ್ರೀಡಿಯೆಂಟ್ ಆಗಿ ಬಳಸಿರೋದ್ರಿಂದ ಇದನ್ನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸಿಂಪಲ್ಲಾಗಿ ತವ ಮೇಲೇ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಮ್ಮೆ ಬ್ರೆಡ್ನ ರೋಸ್ಟ್ ಮಾಡಿದ್ರೆ ಹಾಗೆ ಡೈರೆಕ್ಟ್ ತಿಂದ್ರೂ ಈ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿರುತ್ತೆ.
ಒಂದಾದ್ಮೇಲೆ ಒಂದು ಬ್ರೆಡ್‌ಗೆ ಸ್ಪ್ರೆಡ್ ಮಾಡ್ತಾ ನಾನಿಲ್ಲಿ 3 ಬ್ರೆಡ್‌ನ್ನ ಯೂಸ್ ಮಾಡಿದ್ದೀನಿ. 2 ಲೇಯರ್ ಸ್ಪ್ರೆಡನ್ನು ಹಾಕಿದ್ದೀನಿ. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸ್ಪ್ರೆಡನ್ನು ಹಾಕಿ ಸ್ಯಾಂಡ್ವಿಚ್‌ನ ಮಾಡ್ಕೋಬಹುದು. ಎಲ್ಲ ಆದಮೇಲೆ ಅಂದರೆ 3 ಬ್ರೆಡ್ಡನ್ನು ಇಟ್ಟು 2 ಸಲ ಸ್ಪ್ರೆಡನ್ನು ಹಾಕಾದ್ಮೇಲೆ ನಾನು ಇದನ್ನು ಎರಡೂ ಭಾಗದಲ್ಲೂ ಟ್ರಯಾಂಗಲ್ ಶೇಪ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್‌ನ ಕಟ್ ಮಾಡಾದ್ಮೇಲೆ ನೋಡ್ಬೋದು ಎಷ್ಟು ಸೂಪರಾಗಿ ಲೇಯರ್ಸ್ ಬಂದಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿತ್ತು. ನಿಮಗೆ ಗೊತ್ತಿದೆ ಬಟರ್ ಫ್ರೂಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ಬಟರ್ ಫ್ರೂಟ್ ಜೊತೆಗೆ ಚಿಕನ್ನು ಹಾಗೆಯೇ ಈರುಳ್ಳಿ, ಲೆಟ್ಯೂಸು ಎಲ್ಲ ಹಾಕಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಎಷ್ಟು ತಿಂದ್ರೂ ಸಾಕು ಅಂತ ಅನ್ನಿಸ್ತಾನೆ ಇರಲಿಲ್ಲ, ತಿಂತಾನೆ ಇರಬೇಕು ಅಂತ ಅನಿಸೋದು. ಹಾಗೆ ತಿಂದಾದ್ಮೇಲೆ ತುಂಬಾ ಹೆವಿ ಅಂತ ಅನಿಸುತ್ತೆ, ಫುಲ್ ಫೀಲ್ ಆಗುತ್ತೆ. ಅವಕಾಡೋ ಅಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಮಕ್ಕಳಿಗೆ, ದೊಡ್ಡವರಿಗೆ ಹಾಗೆ ಡಯಟ್ ಮಾಡ್ತಾ ಇರೋರಿಗೆ ತುಂಬಾನೇ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ನಿಮಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.